ಸೊ ವಾತ ಎಂಬುದು ಬೇಸಿಕ್ ಟರ್ಮಿನಾಲಜಿ. ಇಂಗ್ಲೀಷಲ್ಲಿ ನಾವು ಅದಕ್ಕೆ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಬೇಸಿಕಲಿ ಏನಾಗ್ತದೆ ಅಂದರೆ ಗಂಟಿನ ನಡುವೆಯಲ್ಲಿ ಕಾರ್ಟಿಲೇಜ್ ಎಂಬ ಸ್ಟ್ರಕ್ಚರ್ ಇರ್ತದೆ. ಈ ಕಾರ್ಟಿಲೇಜ್ ಸವೆದು ಹೋಗುವಾಗ ಅದಕ್ಕೆ ವಾತ ಅಂತ ಹೇಳ್ತೇವೆ. ಕೆಲವೊಮ್ಮೆ ಯಂಗ್ಸ್ಟರ್ಸ್ಗೆ ಇಂಜುರಿ ಆಗಿ ಗಂಟಿನೊಳಗೆ ಪೆಟ್ಟು ಬಿದ್ದು, ಇಲ್ಲದ್ರೆ ಮಿನಿಸ್ಕಸ್ ಇಲ್ಲದ್ರೆ ಸ್ಪೋರ್ಟ್ಸ್ ಇಂಜುರಿ ಆಗಿ ಅದನ್ನು ನಿಗ್ಲೆಕ್ಟ್ ಮಾಡುವಾಗ ಅದಕ್ಕೆ ಸೆಕೆಂಡ್ರಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಆರ್ಥರೈಟಿಸ್ ಏನೋ ವಾತ, ಅದನ್ನು ಏಜ್ ಆದಾಗ ಕೂಡ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಅಲ್ಲ ಮೆಡಿಸಿನ್ ಅಲ್ಲೇ ಸರಿ ಮಾಡ್ಬೋದು? ಆರ್ಥರೈಟಿಸ್ ಏಜ್ ಆದ ಮೇಲೆ ಸಾಮಾನ್ಯ ಎಲ್ಲರಿಗೂ ಸ್ವಲ್ಪ ಆರ್ಥರೈಟಿಸ್ ಇದ್ದೇ ಇರ್ತದೆ. ಸರ್ಜರಿ ಸರ್, ಏನು ಸರ್ಜರಿ? ಕಂಪ್ಲೀಟ್ ನಿಮ್ಮದು ಮಂಡಿನ ಚೇಂಜ್ ಮಾಡೋದು, ನೀ ರಿಪ್ಲೇಸ್ಮೆಂಟ್. ಅದೇ ನಾನು ಹೇಳಿದ ಹಾಗೆ ಆರ್ಥರೈಟಿಸ್ ಎಂಬುದು ಸಾಮಾನ್ಯವಾಗಿ 60+ ಆದ ಮೇಲೆ ಸ್ವಲ್ಪ ಎಕ್ಸ್ರೇ ವೈಸ್ ಇಲ್ಲದಿದ್ದರೆ ಸ್ವಲ್ಪ ಸಿಂಪ್ಟಮ್ಸ್ ಎಲ್ಲರಿಗೂ ಇದ್ದೇ ಇರ್ತದೆ. ಯಾವಾಗ ನಾವು ಸರ್ಜರಿ ಮಾಡೋದಂದರೆ ಅವರ ಪೇನನ್ನು ನೋಡಿ. ಸೊ ಕೆಲವರಿಗೆ ಈಗ ನಾನು ಹೇಳಿದಾಗೆ ಸ್ಪೋರ್ಟ್ಸ್ ಇಂಜುರಿ ಆಗಿ ನಿಗ್ಲೆಕ್ಟ್ ಮಾಡಿದವರಿಗೆ ಸ್ವಲ್ಪ ಬೇಗನೆ ಆರ್ಥರೈಟಿಸ್ ಬರುವ ಚಾನ್ಸ್ ಇರ್ತದೆ. ರೋಬೋಟಿಕ್ ಅಂತ ಹೇಳಿದಾಗ ನಮ್ಮ ತಲೆಯಲ್ಲಿ ಬರುವಂಥದ್ದು 10 ಕೈ, ಒಂದು ನೀವು ಸುಮ್ಮನೆ ಕೂತ್ಕೊಂಡಿರುವಂಥದ್ದು ಎಲ್ಲ ಅದೇ ಮಾಡ್ತದೆ ಅಂತ. ಅದು ತುಂಬ ಜನರು ಬಂದು ಕೇಳ್ತಾರೆ ಹಾಗೆ, ರೋಬೋಟ್ ನಮಗೆ ಕೆಲವರು ಹಾಗೆ ಕೇಳ್ತಾರೆ, ನಮಗೆ ರೋಬೋಟಿಕ್ ಬೇಕು ಅಂತ. ಕೆಲವರು ಇಲ್ಲ ನಮಗೆ ರೋಬೋಟಿಕ್ ಬೇಡ, ನಮಗೆ ನೀವೇ ಮಾಡಿ ಅಂತ ಹೇಳ್ತಾರೆ. ಒಂದು ವೇಳೆ ಅದು ನೀವು ಆ ಟೈಮಲ್ಲಿ ಸರ್ಜರಿ ಮಾಡಿಸದೆ ನಿಗ್ಲೆಕ್ಟ್ ಮಾಡಿದರೆ ಅದು ಲೋಡ್ ಮಿನಿಸ್ಕಸ್ ತೆಕೊಳ್ಳಲ್ಲ, ಕಾರ್ಟಿಲೇಜ್ ತೆಗಿತದೆ. ಆವಾಗ ವೇರ್ ಆಗೇ ಆಗ್ತದೆ. ಅಂಥವರಿಗೆ ವಾತ ಬೇಗ ಆಗ್ತದೆ. ಹಾಯ್, ಹಲೋ, ನಮಸ್ತೆ. ಇವತ್ತು AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ವತಿಯಿಂದ ಹೊಸದಾದಂಥ ವಿಷಯದೊಂದಿಗೆ ಹೊಸದಾದಂಥ ವೈದ್ಯರ ಜೊತೆ ಹೊಸ ಟಾಪಿಕ್ ಅನ್ನ ಮಾತಾಡಕ್ ಬಂದಿದ್ದೀವಿ. ಅದೇ ನಮ್ಮ ಜೊತೆ ಇರುವಂಥದ್ದು ಡಾಕ್ಟರ್ ಮಯೂರ್ ರೈ ಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಪ್ರೊಫೆಸರ್, AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಆರ್ಥೋಪೆಡಿಷನ್ ಆಗಿರುವಂಥದ್ದು. ಅದರಲ್ಲೂ ಕೂಡ ರೋಬೋಟಿಕ್ ಸರ್ಜರಿ ಹೆಸರಾಂತ ವೈದ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್, ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವಾಗ ನಾವು ಆರ್ಥೋಪೆಡಿಕ್ ಬಗ್ಗೆನೇ ಮಾತಾಡುವ. ಅದರಲ್ಲೂ ಕೂಡ ಸಾಮಾನ್ಯ ಜನರಿಗೆ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಮಂಡಿ ನೋವಾಗುವಂಥದ್ದು ಸಹಜ. ಯೂತ್ಗಳಿಗೂ ಮಂಡಿ ನೋವಾಗೋದು ಸಹಜ, ಏಜ್ ಆದ ಕೂಡಲೇ ಕೂಡ ಮಂಡಿ ನೋವಾಗೋದು ಸಹಜ. ಹಾಗಾಗಿ ಅದ್ರ ವಿಷಯನೇ ಮಾತಾಡ್ಕೊಂಡು ಹೋಗುವ. ಸೊ ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಿರೋದು ಈ ಆರ್ಥರೈಟಿಸ್, ವಾತ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ಬೇಕು ಸರ್. ಸೊ ವಾತ ಎಂಬುದು ಬೇಸಿಕ್ ಟರ್ಮಿನಾಲಜಿ. ಇಂಗ್ಲೀಷಲ್ಲಿ ನಾವು ಅದಕ್ಕೆ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಬೇಸಿಕಲಿ ಏನಾಗ್ತದೆ ಅಂದರೆ ಗಂಟಿನ ನಡುವೆಯಲ್ಲಿ ಕಾರ್ಟಿಲೇಜ್ ಎಂಬ ಸ್ಟ್ರಕ್ಚರ್ ಇರ್ತದೆ. ಈ ಕಾರ್ಟಿಲೇಜ್ ಸವೆದು ಹೋಗುವಾಗ ಅದಕ್ಕೆ ವಾತ ಅಂತ ಹೇಳ್ತೇವೆ. ಅದು ಪ್ರಕೃತಿ ನಿಯಮದಿಂದ ಕೂಡ ಬರ್ಬೋದು, ಡೈಲಿ ವೇರ್ ಆ್ಯಂಡ್ ಟೇರ್ ಆಗುವುದು, ಅದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ನಮ್ಮ ರಕ್ತದಲ್ಲಿ ಒಂದು ಅಂಶ ಇದ್ದು ಎಲ್ಲ ಜಾಯಿಂಟ್ಸನ್ನು ಹಾಳು ಮಾಡ್ತಾ ಅದಕ್ಕೆ ನಾವು ಸಂಧಿವಾತ ಇಲ್ಲದೆ ರೊಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಯಂಗ್ಸ್ಟರ್ಸ್ಗೆ ಇಂಜುರಿ ಆಗಿ ಗಂಟಿನೊಳಗೆ ಪೆಟ್ಟು ಬಿದ್ದು, ಇಲ್ಲದ್ರೆ ಮಿನಿಸ್ಕಸ್ ಇಲ್ಲದ್ರೆ ಸ್ಪೋರ್ಟ್ಸ್ ಇಂಜುರಿ ಆಗಿ ಅದನ್ನು ನಿಗ್ಲೆಕ್ಟ್ ಮಾಡುವಾಗ ಅದಕ್ಕೆ ಸೆಕೆಂಡ್ರಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಬೇಸಿಕಲಿ ಆರ್ಥರೈಟಿಸ್ ಅಂದರೆ ಗಂಟಿದು ಕಾರ್ಟಿಲೇಜ್ದು ಪ್ರಾಬ್ಲಮ್. ಗಂಟಿಲದ ಕಾರ್ಟಿಲೇಜ್ ಸವೆದು ಹೋಗುವಾಗ ಅದಕ್ಕೆ ನಾವು ಆರ್ಥರೈಟಿಸ್. ಮೊಣಗಾಲಿದು ಮಂಡಿದು ಗಂಟು ಸವೆದರೆ ಅದಕ್ಕೆ ನೀ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಹಿಪ್ಪಿದು ಕಾರ್ಟಿಲೇಜ್ ಹಾಳಾದ್ರೆ ಹಿಪ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಓಕೆ, ಬಟ್ ಇದು ಗಂಟಿಗೆ ಮಾತ್ರ ಅಲ್ಲ, ಹಿಪ್ಪಲ್ಲೂ ಕೂಡ ಆಗುವಂತ. ಎಲ್ಲಿ ಕಾರ್ಟಿಲೇಜ್ ಉಂಟು ಅಲ್ಲಿ ಜಾಸ್ತಿ, ಆದರೆ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂದರೆ ಹಿಪ್ ಮತ್ತು ನೀ ವೆಯ್ಟ್ ಬೇರ್ ಆಗೋದ್ರಿಂದ ಅದರಲ್ಲಿ ಆರ್ಥರೈಟಿಸ್ ಪ್ರಮಾಣ ಜಾಸ್ತಿ ಇರ್ತದೆ. ಶೋಲ್ಡರ್ ಅಲ್ಲಿ ಬರ್ಬೋದು, ರಿಸ್ಟ್ ಅಲ್ಲಿ ಬರ್ಬೋದು, ಎಲ್ಲ ಜಾಯಿಂಟ್ಸ್ ಅಲ್ಲಿ ಕೂಡ ಬರ್ಬೋದು. ಆದರೆ ಪ್ರಮಾಣ ನಾವು ಇಲ್ಲಿ ಜಾಸ್ತಿ ಕಾಣುವುದು ಹಿಪ್ ಮತ್ತು ನೀ ಆರ್ಥರೈಟಿಸ್. ಓಕೆ, ಅದರಲ್ಲೂ ಕೂಡ ನೀ ಆರ್ಥರೈಟಿಸ್ ತುಂಬಾನೇ ನಾವು ನೋಡಿದೀವಿ, ಜಾಸ್ತಿ ಇರೋದು ಹಾಗೆ. ಬಟ್ ಸರ್, ಇವಾಗ ಯೂತ್ ಅಲ್ಲಿ ಓಕೆ ಸ್ಪೋರ್ಟ್ಸ್ ಇಂಜುರಿ ಆಗುತ್ತೆ, ಆಕ್ಸಿಡೆಂಟ್ ಕೂಡ ಆಗುತ್ತೆ, ಬಟ್ ಏಜ್ ಆದಾಗ ಆಗುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಇವಾಗ ಅದು ಏಜ್ ಆಗಿ ಯೂಶಲಿ ಆಸ್ಟಿಯೋ ಆರ್ಥರೈಟಿಸ್ ಸಿಂಪ್ಟಮ್ ಸ್ಟಾರ್ಟ್ ಆಗೋದು ಒಂದು 55-60 ಇಯರ್ಸ್ ಆದ ಮೇಲೆ. ಅದು ಪ್ರಕೃತಿ ನಿಯಮದಿಂದ ಬಂದ. ಅಂದರೆ ಪ್ರತಿಯೊಮ್ಮೆ ಒಂದು ಕಾರ್ಟಿಲೇಜ್ ಲೋಡ್ ಆಗುವಾಗ ವೇರ್ ಆ್ಯಂಡ್ ಟೇರ್ ನ್ಯಾಚುರಲ್ ಪ್ರೊಸೆಸ್. ಆವಾಗ 60 ಇಯರ್ಸ್ ಆದ ಮೇಲೆ ಯಾರದು ಗಂಟು ನೋವು ಅಂತ ಬಂದು ಆವಾಗ ಅದರದ್ದು ಸಿಂಪ್ಟಮ್ಸ್, ಅದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಡಿಜೆನರೇಟಿವ್, ಅವರ ವಯಸ್ಸಿಗೆ ತಕ್ಕ ಗಂಟು ಸವೆತ ಆಗಿ ಆದಕ್ಕೆ ಆಸ್ಟಿಯೋ ಆರ್ಥರೈಟಿಸ್, ಅದು ಮೋಸ್ಟ್ ಕಾಮನ್ ನಾವು ಕಾಣೋದು. ಓಕೆ ಸರ್, ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿದ್ರಿ. ಈಗ ಆರ್ಥರೈಟಿಸ್ ಏನೋ ವಾತ, ಅದನ್ನು ಏಜ್ ಆದಾಗ ಕೂಡ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಅಲ್ಲ ಮೆಡಿಸಿನ್ ಅಲ್ಲೇ ಸರಿ ಮಾಡ್ಬೋದು? ಆರ್ಥರೈಟಿಸ್ ಏಜ್ ಆದ ಮೇಲೆ ಸಾಮಾನ್ಯ ಎಲ್ಲರಿಗೂ ಸ್ವಲ್ಪ ಆರ್ಥರೈಟಿಸ್ ಇದ್ದೇ ಇರ್ತದೆ. ಸೊ ಅದಕ್ಕೆ ಸ್ಟೆಪ್ ವೈಸ್ ಟ್ರೀಟ್ಮೆಂಟ್ ಇದ್ದೇ ಇರ್ತದೆ. ಯೂಶಲಿ ಒನ್ ಆಫ್ ದ ಕಾಸಸ್ ಅಂದರೆ ನಮ್ಮ ಹತೋಟಿಯಲ್ಲಿರೋದು ನಮ್ಮ ವೆಯ್ಟ್. ಅಧಿಕ ವೆಯ್ಟ್ ಆಗಿ ಬೊಜ್ಜು ಜಾಸ್ತಿ ಆಗಿ ಓವರ್ ವೆಯ್ಟ್ ಇದ್ದರೆ ಗಂಟಿಗೆ ಲೋಡ್ ಜಾಸ್ತಿ ಬೀಳ್ತದೆ. ಆವಾಗ ಈ ಆರ್ಥರೈಟಿಸ್ ಎಂಬುದು ಜಾಸ್ತಿ ಪ್ರಮಾಣದಲ್ಲಿ
ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತದೆ. ಸೊ ನಾವು ವೆಯ್ಟ್ ಕಂಟ್ರೋಲ್ ಮಾಡಿ ಮತ್ತು ಕೆಲವು ಆಕ್ಟಿವಿಟೀಸ್ ನೆಲದಲ್ಲಿ ಕೂತ್ಕೊಳ್ಳೋದು, ಸ್ಟೆಪ್ಸ್ ಕ್ಲೈಮ್ ಮಾಡೋದು, ಅದೆಲ್ಲ ಮಾಡಿದ್ರೆ ಈ ಆರ್ಥ್ರೈಟಿಸ್ ಫಾಸ್ಟ್ ಪ್ರೋಗ್ರೆಸ್ ಆಗ್ತದೆ. ಸೊ ಇದನ್ನೆಲ್ಲ ಮಾಡಿ ಸ್ವಲ್ಪ ಫಿಸಿಯೋಥೆರಪಿ ಮಾಡಿ ಅದನ್ನು ಹತೋಟಿಗೆ ಇಡ್ಬೋದು. ಅದನ್ನು ಒಮ್ಮೆ ಆರ್ಥ್ರೈಟಿಸ್ ಸೆಟ್ಟಿನ್ ಆದ ಮೇಲೆ ಅದನ್ನು ರಿವರ್ಸ್ ಮಾಡೋದು ಭಾರಿ ಕಷ್ಟ. ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ಉಂಟು. ಯಾವಾಗ ನೋವು ಶುರು ಆಗ್ತದೆ ಪೇನ್ ಕಿಲ್ಲರ್ಸ್ ಕೊಡೋದು, ಫಿಸಿಯೋಥೆರಪಿಗೆ ಹೋಗೋದು, ಗಂಟಿನೊಳಗೆ ಇಂಜೆಕ್ಷನ್ಸ್ ಅರ್ಲಿ ಸ್ಟೇಜಸ್ ಅಲ್ಲಿ. ಈ ಗಂಟಿನೊಳಗೆ ನಾವು PRP ಅಂತ ಹೇಳ್ತೇವೆ, ಇಲ್ಲದ್ರೆ ವಿಸ್ಕೋ ಸಪ್ಲಿಮೆಂಟ್ಸ್ ಅಂತ ಹೇಳ್ತೇವೆ, ಅದೆಲ್ಲ ಹಾಕುವುದೆಲ್ಲ ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್. ಸರ್ಜರಿ ಬೇಕಾಗೋದು ಲಾಸ್ಟ್ ಸ್ಟೇಜಲ್ಲಿ. ಇದೆಲ್ಲ ಮಾಡಿ ಅವರಿಗೆ ಕಡಿಮೆ ಆಗದಿರುವ ಸ್ಟೇಜಲ್ಲಿ ನಾವು ಸರ್ಜರಿಗೆ ರೆಕಮೆಂಡ್ ಮಾಡ್ತೇವೆ. ಓಕೆ, ಬಟ್ ಸರ್ಜರಿ ಸರ್ ಏನು ಸರ್ಜರಿ? ಕಂಪ್ಲೀಟ್ ನಿಮ್ಮದು ಮಂಡಿನ ಚೇಂಜ್ ಮಾಡೋದು, ನೀ ರಿಪ್ಲೇಸ್ಮೆಂಟ್. ಅದೇ ನಾನು ಹೇಳಿದ ಹಾಗೆ ಆರ್ಥ್ರೈಟಿಸ್ ಎಂಬುದು ಸಾಮಾನ್ಯವಾಗಿ 60+ ಆದ ಮೇಲೆ ಸ್ವಲ್ಪ ಎಕ್ಸ್ರೇ ವೈಸ್ ಇಲ್ಲದಿದ್ದರೆ ಸ್ವಲ್ಪ ಸಿಂಪ್ಟಮ್ಸ್ ಎಲ್ಲರಿಗೂ ಇದ್ದೇ ಇರ್ತದೆ. ಯಾವಾಗ ನಾವು ಸರ್ಜರಿ ಮಾಡುವುದಂದರೆ ಅವರ ಪೇನನ್ನು ನೋಡಿ. ಸೊ ಯಾವಾಗ ಮಾಮೂಲಿ ಮೆಡಿಕೇಶನ್ಸಲ್ಲಿ ಪೇನ್ ಕಿಲ್ಲರ್ಸ್ ಇಲ್ಲದೆ ಅವರ ಕೆಲಸ ಅವರು ಮಾಡಲಿಕ್ಕೆ ಆಗೋದಾದರೆ ಸರ್ಜರಿ ಅಗತ್ಯ ಇರುವುದಿಲ್ಲ. ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಆಗ್ತದೆ. ಯಾವಾಗ ಅವರ ಸೋಷಿಯಲ್ ಲೈಫ್ ಇನಿಬಿಟ್ ಆಗ್ತದೆ, ಯಾವಾಗ ಅವರಿಗೆ ಪೇನ್ ಕಿಲ್ಲರ್ಸ್ ಇಲ್ಲದೆ ನಡಿಲಿಕ್ಕೆ ಆಗಲ್ಲ, ಅಂಥವರಿಗೆ ಸರ್ಜರಿ ಮಾಡಿದ್ರೆ ಅದರ ಸಂಪೂರ್ಣ ಗುಣ ಸಿಗ್ತದೆ. ಸೊ ಅದಕ್ಕೆ ನಾವು ಶಸ್ತ್ರಚಿಕಿತ್ಸೆಯಲ್ಲಿ ಆ ಸವೆದ ಕಾರ್ಟಿಲೇಜನ್ನು ತೆಗೆದು ಅದಕ್ಕೆ ಆರ್ಟಿಫಿಷಿಯಲ್ ಅಂದರೆ ಮೆಟಲ್ ಮತ್ತು ಪ್ಲಾಸ್ಟಿಕ್ ಅನ್ನು ಇನ್ಸರ್ಟ್ ಮಾಡಿ ನಿಯರ್ ನಾರ್ಮಲ್ ಅಲೈನ್ಮೆಂಟ್ ತರ್ತೇವೆ. ಓಕೆ, ಅದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಅದರಲ್ಲಿ ಈಗ ಒಂದು 50 to 60 years ಅಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಯೂಶಲಿ ನೀ ರಿಪ್ಲೇಸ್ಮೆಂಟ್ಸ್ ನಾವು ಮಾಡೋದು ಸ್ವಲ್ಪ ಪ್ರಾಯ ಆದ ಮೇಲೆ, ಒಂದು 60+ ಆದವರಿಗೆ ಐಡಿಯಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೇವೆ. ಸೊ ಕೆಲವರಿಗೆ ಈಗ ನಾನು ಹೇಳಿದಾಗೆ ಸ್ಪೋರ್ಟ್ಸ್ ಇಂಜುರಿ ಆಗಿ ನಿಗ್ಲೆಕ್ಟ್ ಮಾಡಿದವರಿಗೆ ಸ್ವಲ್ಪ ಬೇಗನೆ ಆರ್ಥ್ರೈಟಿಸ್ ಬರುವ ಚಾನ್ಸ್ ಇರ್ತದೆ. ಸೊ 50 to 60 ಆ ಏಜ್ ಅಲ್ಲಿ ಕೆಲವೊಮ್ಮೆ ಮಂಡಿಯ ಎಲ್ಲ ಭಾಗ ಇರುವುದಿರಲ್ಲ, ಕೆಲವೊಮ್ಮೆ ಖಾಲಿ ಒಂದು ಭಾಗ ಮಾತ್ರ ಸವೆದಿರ್ತದೆ, ಒಳಗಿನ ಭಾಗವ ಇಲ್ಲದೆ ಹೊರಗಿನ ಭಾಗ. ಬೇರೆ ಎಲ್ಲ ಭಾಗ ಸರಿ ಇದ್ದು ಖಾಲಿ ಒಂದು ಭಾಗ ಮಾತ್ರ ಹಾಳಾದ್ರೆ ಅದನ್ನು ನಾವು ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಸೊ ಅದೊಂದು ಆಪ್ಷನ್ ಇರ್ತದೆ, ಅದು 50 to 60 ಅಂತ ಹೇಳ್ಬೋದು. ಆಮೇಲೆ ಅದು ಫುಲ್ ವಾತ ಆಗುವಾಗ ಪುನಃ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡಲೇಬೇಕು. ಬಟ್ ನೀವು ಹೇಳುವಂಥದ್ದು ಕಂಪ್ಲೀಟ್ ಟೋಟಲ್ ರಿಪ್ಲೇಸ್ಮೆಂಟ್ ಮಾಡಿದ್ರೇನೆ ಒಳ್ಳೇದು ಅಂತ ಇಂಡಿಕೇಶನ್ಸ್ ಇದ್ರೆ ಎಲ್ಲರಿಗಲ್ಲ. ವಾತ ಅಂತ ಹೇಳಿದ ಕೂಡಲೇ ಯಾವಾಗ ಐಡಿಯಲ್ ಕ್ಯಾಂಡಿಡೇಟ್ ಅಂತ ಹೇಳ್ತೇವೆ ನಾವು, ಯಾವಾಗ ಅವರಿಗೆ ಅವರ ದಿನನಿತ್ಯದ ಕಾರ್ಯಕ್ರಮ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ನೋವಿನ ಮೆಡಿಕೇಶನ್ಸ್ ಅಲ್ಲೇ ಬದುಕಬೇಕಂತ ಆಗ್ತದೆ, ಹೊರಗೆ ಹೋಗ್ಲಿಕ್ಕೆ ಆಗಲ್ಲ, ಒಂದು ಮದುವೆಗ ಇಲ್ಲಿ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಜನರಲ್ ಕಂಡೀಷನ್ ಬೇರೆ ಎಲ್ಲ ಸರಿ ಇರ್ತದೆ. ಆದ್ರೆ ಇದರಿಂದೋಸ್ಕರ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಹಿಂಡರ್ ಆಗ್ತದೆ ಅಂದರೆ ಅಂಥವರು ಐಡಿಯಲ್ ಕ್ಯಾಂಡಿಡೇಟ್ಸ್ ಫಾರ್ ನೀ ರಿಪ್ಲೇಸ್ಮೆಂಟ್. ಓಕೆ ಸರ್, ನಮ್ಮಲ್ಲಿ ನೀ ರಿಪ್ಲೇಸ್ಮೆಂಟ್ ಇದೆಯಾ ಸರ್ AJ ಹಾಸ್ಪಿಟಲ್? ನಮ್ಮಲ್ಲಿ ನೀ ರಿಪ್ಲೇಸ್ಮೆಂಟ್ ಉಂಟು. ಈಗ ಹೊಸದಾಗಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಓಕೆ, ಈಗ ನಾರ್ಮಲ್ ನೀ ರಿಪ್ಲೇಸ್ಮೆಂಟ್ ಮತ್ತು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ಗೆ ಇರುವಂಥ ವ್ಯತ್ಯಾಸ? ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಬಹಳ ಸಮಯದಿಂದ ನಾವು ಮಾಡ್ತಾ ಇದ್ದೇವೆ, ಅದರದ್ದು ರಿಸಲ್ಟ್ಸ್ ಕೂಡ ಒಳ್ಳೆಯದೇ ಉಂಟು. ಆದರೆ ಟೆಕ್ನಾಲಜಿ ಚೇಂಜ್ ಆಗುವಾಗ, ಕಾಲ ಬದಲಾಗುವಾಗ ನಾವು ಕೂಡ ಬದಲಾಯಿಸಬೇಕಾಗ್ತದೆ. ಇದು ಎರಡು ಇರುವುದು ಕಾನ್ಸೆಪ್ಟ್ ಮೇಲೆ. ಸೊ ನನ್ನ ಪ್ರೀ ಆರ್ಥ್ರೈಟಿಕ್ ನೀ ಅಂತ ಹೇಳ್ತೇವೆ, ಅಂದರೆ ವಾತ ಶುರುವಾಗೋ ಮುಂಚೆಯ ನೀ ಮತ್ತು ನಿಮ್ಮದು ನೀ, ಇಲ್ಲದ್ರೆ ಬೇರೆ ಸಾಮಾನ್ಯರು ಎಲ್ಲರದ್ದು ಒಂದೇ ತರ ಇರಲ್ಲ ಅಂತ ಒಂದು ಕಾನ್ಸೆಪ್ಟ್ ಗೊತ್ತಾದ. ಆದ್ದರಿಂದ ಎಲ್ಲರಿಗೆ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಏನ ಮಾಡ್ತೇವೆ, ಎಲ್ಲರಿಗೂ ನೀ ಒಂದೇ ಲೆಕ್ಕ ಅಂತ ನಮ್ಮ ಭಾವನೆ ಆಗಿ ನಾವು ಕಟ್ಸ್ ಎಲ್ಲ ತೆಗೆಯುವಾಗ ಒಂದೇ ಲೆಕ್ಕ ಕಟ್, ಯಾರಿದು ಆಗ್ಲಿ ಎಂಥದೇ ಅವರ ಪ್ರೀ ಆರ್ಥ್ರೈಟಿಕ್ ನೀ ಇದ್ರೂ ಕೂಡ ಕಟ್ ಒಂದೇ ಲೆಕ್ಕ ತೆಗೆದು ನಾವು ನೀಯನ್ನು ಪ್ಯಾರಲ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಸೊ ಎಲ್ಲರಿಗೂ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಎಂದು ರೋಬೋಟಿಕ್ ಇಂದ ಬಂದದ್ದು. ಅದರಲ್ಲಿ ನಿಮ್ಮ ನೀ ಹೇಗೆ ಉಂಟು ಅದೇ ಶೈಲಿಯಲ್ಲಿ ಆ ಇಂಪ್ಲಾಂಟ್ಸ್ ಅನ್ನು ಹಾಕೋದು. ಅಂದ್ರೆ ಇಟ್ ಇಸ್ ಅ ಪರ್ಸನಲೈಸ್ ನಿಮ್ಮ ನೀಗೆ ನಿಮ್ಮ ನೀ ಬೇಕಾಗುವಾಗ ಇಂಪ್ಲಾಂಟ್ಸ್ ಹಾಕೋದು. ಸೊ ಸ್ಟ್ಯಾಂಡರ್ಡೈಸ್ ನೀ ಆಗಲ್ಲ. ಸೊ ಇಟ್ಸ್ ಎ ಮೋರ್ ಪರ್ಸನಲೈಸ್ ನೀ ಅಂತ ಹೇಳ್ಬೋದು. ಸೊ ಆ ಕಾರಣದಿಂದ ಸೊ ಎಲುಬು ಕಟ್ ಮಾಡುವುದು ಶೈಲಿ ಆಗಲಿ ಮತ್ತೆ ಸಾಫ್ಟ್ ಟಿಶ್ಯೂ ರಿಲೀಸ್ ಆಗಲಿ ಕಮ್ಮಿ ಇರ್ತದೆ, ಅವರಿಗೆ ಆಲ್ಮೋಸ್ಟ್ ನಾರ್ಮಲ್ ನೀ ಫೀಲಿಂಗ್ ಬರ್ತದೆ. ಓಕೆ, ಸೊ ಇದು ಇವಾಗ ಅಲೈನ್ಮೆಂಟ್ ಆಫ್ ಮೆಟಲ್ ಬೇಸಿಕ್ ಕಾನ್ಸೆಪ್ಟ್ ಚೇಂಜ್ ಆಗಿಲ್ಲ. ಈಗ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಆಗಲಿ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟ್ ಆಗಲಿ ಬೇಸಿಕ್ ಕಾನ್ಸೆಪ್ಟ್ ಸೇಮೇ. ಮೆಟಲ್ ಮೇಲೆ ಎರಡಕ್ಕೂ ಮೆಟಲ್ ಇರ್ತದೆ, ನಡುವಲ್ಲಿ ಪ್ಲಾಸ್ಟಿಕ್ ಇರ್ತದೆ, ಅದು ಚೇಂಜ್ ಆಗಿಲ್ಲ. ಅದನ್ನು ಇಡುವ ಶೈಲಿ ಅಂದ್ರೆ ಕಟ್ಟಿಂಗ್ಸ್ ಅಲ್ಲಿ ಕನ್ವೆನ್ಷನಲಿ ಎಲ್ಲರಿದ್ದು ನಿಮ್ದು ನಂದು ಎಲ್ಲರಿದ್ದಕ್ಕೂ ಸೇಮ್ ಅಲೈನ್ಮೆಂಟ್ ಇರ್ತದೆ. ಮೆಕ್ಯಾನಿಕಲ್ ಆಕ್ಸೆಸ್ ಅಂತ ಇರ್ತದೆ, ಅದಕ್ಕೆ 90 degrees ಅಲ್ಲಿ ಕಟ್ ತೆಗಿತೇವೆ, ಜಾಯಿಂಟ್ ಅನ್ನು ಪ್ಯಾರಲಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ರೋಬೋಟಿಕ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಅವರ ಪ್ರೀ ನೀ ಆರ್ಥ್ರೈಟಿಕ್ ಇರ್ತದೆ, ಅವನ ಆರ್ಥ್ರೈಟಿಕ್ ಶುರುವಾಗೋ ಮುಂಚೆ ಅವನ ನೀ ಹೇಗಿತ್ತು ಅದೇ ಶೈಲಿಯಲ್ಲಿ ಆ ಇಂಪ್ಲಾಂಟ್ಸ್ ಅನ್ನು ಹಾಕ್ತೇವೆ. ಓಕೆ ಸರ್, ಇವಾಗ ರೋಬೋಟಿಕ್ ನೀವು ಹೇಳಿದ್ರಿ,
ನಾರ್ಮಲ್ ಮತ್ತೆ ರೋಬೋಟಿಕ್ಗೆ ಇರುವಂತ ವ್ಯತ್ಯಾಸ. ಬಟ್ ರೋಬೋಟಿಕ್ ಅಂತ ಹೇಳಿದಾಗ ನಮ್ಗೆ ತಲೆಯಲ್ಲಿ ಬರುವಂತದ್ದು 10 ಕೈ, ಒಂದು ನೀವು ಸುಮ್ಮನೆ ಕೂತ್ಕೊಂಡಿರುವಂತದ್ದು ಎಲ್ಲ ಅದೇ ಮಾಡ್ತದೆ ಅಂತ. ಅದು ತುಂಬಾ ಜನರು ಬಂದು ಕೇಳ್ತಾರೆ ಹಾಗೆ, ರೋಬೋಟ್ ನಮಗೆ ಕೆಲವರು ಹಾಗೆ ಕೇಳ್ತಾರೆ, ನಮಗೆ ರೋಬೋಟಿಕ್ ಬೇಕು ಅಂತ. ಕೆಲವರು ಇಲ್ಲ ನಮಗೆ ರೋಬೋಟಿಕ್ ಬೇಡ, ನಮಗೆ ನೀವೇ ಮಾಡಿ ಅಂತ ಹೇಳ್ತಾರೆ. ಇದು ರೋಬೋಟ್ ಅಂದ್ರೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ನಾವು ಯಾವಾಗಲೂ ಹೇಳಿದ್ವಿ, ಇದು ರೋಬೋಟ್ ಅಸಿಸ್ಟೆಡ್ ನೀ ರಿಪ್ಲೇಸ್ಮೆಂಟ್ ಅಂತ. ಅಂದ್ರೆ ರೋಬೋಟಿಕ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಈಗ ನಮ್ಮಲ್ಲಿರುವ ರೋಬೋಟಿಗೆ ನಾವು ಕೋರಿಯರ್ ಸ್ಮಿತ್ ರೋಬೋಟಿಕ್ AJ ಅಲ್ಲಿ ಇರೋದು. ಸೊ ನಾವು ಓಪನ್ ಮಾಡಿದ ಮೇಲೆ, ಗಂಟನ್ನು ಓಪನ್ ಮಾಡಿದ ಮೇಲೆ ಒಂದು ಟ್ರ್ಯಾಕರ್ ಹಾಕಿ ಇಡೀ ಜಾಯಿಂಟ್ ಅನ್ನು ಮ್ಯಾಪ್ ಮಾಡ್ತೇವೆ. ಸೊ ಮ್ಯಾಪ್ ಮಾಡುವಾಗ ಎಕ್ಸಾಕ್ಟ್ ಸೈಜ್ ಯಾವುದು, ನಾವು ಜಾಯಿಂಟ್ ಈಗ ಇದು ಇಂಪ್ಲಾಂಟ್ ತುಂಬಾ ಬೇರೆ ಬೇರೆ ಸೈಜ್ ಇದು ಬರ್ತದೆ. ಸೊ ಯಾವ ಎಕ್ಸಾಕ್ಟ್ ಸೈಜ್ ಅದು ಕರೆಕ್ಟ್ ಆಗಿ ಕೊಡ್ತದೆ, ಅದು ಅನಾಟಮಿಯನ್ನು ಕರೆಕ್ಟ್ ಅದು ಡಿಲಿನಿಯೇಟ್ ಮಾಡ್ತದೆ ರೋಬೋಟಿಕ್ಸ್ ಅಲ್ಲಿ. ಸೊ ನಾವು ಸರ್ಜರಿ ಸ್ಟಾರ್ಟ್ ಮಾಡುವ ಮುಂಚೆ ಯಾವ ಸೈಜ್, ಕನ್ವೆನ್ಷನಲ್ಲಿ ಎಲ್ಲ ಮಾಡಿದ ಮೇಲೆ ಒಂದೊಂದು ಸ್ಟೆಪ್ ಆದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಆಲೋಚನೆ ಅದು ಇದು ರೋಬೋಟಿಕ್ ಅಲ್ಲಿ ನೀವು ಸರ್ಜರಿ ಸ್ಟಾರ್ಟ್ ಮಾಡೋ ಮುಂಚೆ ಅಂದ್ರೆ ಮೇನ್ ಬೋನ್ ಕಟ್ಸ್ ಎಲ್ಲ ಮಾಡೋ ಮುಂಚೆ ಈ ಸೈಜ್ ಹಾಕಿದ್ರೆ ಎಂತ ರಿಸಲ್ಟ್ ಬರ್ತದೆ, ಇದನ್ನು ಈ ಆಂಗಲ್ ಅಲ್ಲಿ ಇಟ್ರೆ ಯಾವ ಸ್ಟ್ರಕ್ಚರ್ ಟೈಟ್ ಆಗ್ತದೆ, ಯಾವುದು ಲೂಸ್ ಆಗ್ತದೆ, ಬ್ಯಾಲೆನ್ಸ್ ಎಲ್ಲ ನಮಗೆ ಅಂದಾಜಿಗೆಲ್ಲ ಒಂದು ವ್ಯಾಲ್ಯೂ ಸಿಗ್ತದೆ. ಸೊ ನಮಗೆ ಬಿಫೋರ್ ವಿ ಸ್ಟಾರ್ಟ್ ದ ಸರ್ಜರಿ ಇದು ಇಂಪ್ಲಾಂಟ್ ಅನ್ನು ಈ ಪೊಸಿಷನ್ ಅಲ್ಲಿ ಹಾಕಿದ್ರೆ ಎಂತ ರಿಸಲ್ಟ್ ಬರ್ತದೆ ಅಂತ ನಮಗೆ ಮುಂಚೆಯಿಂದಲೇ ಗೊತ್ತಾಗ್ತದೆ. ಸೊ ಅಂದಾಜಿಗೆಲ್ಲ ಪರ್ಫೆಕ್ಟ್ ಫಿಗರ್ ಸಿಗ್ತದೆ. ಡೆಫಿನೆಟ್ ಅಡ್ವಾಂಟೇಜ್. ಸೊ ರೋಬೋಟಿಕ್ ಅನ್ನು ನಾವು AI ಮತ್ತು ರೋಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡೋದು ಹೊರತು ಅದು ನಮಗೆ ಅಲೈನ್ಮೆಂಟ್ ಮಾಡುದು ನಾವೇ, ಅದು ರೋಬೋಟ್ ಮಾಡುದಲ್ಲ. ಸೊ ನಾವು ಬರೀ ಟೆಕ್ನಾಲಜಿಯನ್ನು ಯೂಸ್ ಮಾಡೋದು ಹೊರತು ಸರ್ಜರಿ ಮಾಡೋದು ನಾವೇ. ಅದು ನಮ್ದು ಈಗ ಇಲ್ಲಿರೋದು ಬೇಸ್ಡ್ ರೋಬೋಟ್ ಅಂತ. ಅಂದ್ರೆ ಮ್ಯಾಪ್ ಮಾಡಿದ ಮೇಲೆ ಅಲ್ಲಿ 9 mm ಎಲುಬು ಹೋಗ್ಬೇಕಾದ್ರೆ ಅದಕ್ಕೆ ಬರೀ 9 ಇರ್ತದೆ, 1 mm ಜಾಸ್ತಿ ಹೋಗಲ್ಲ, ಅಷ್ಟು ಪ್ರಿಸೈಸ್ ಇರ್ತದೆ. ಮತ್ತೆ ಮಾರ್ಕ್ ಮಾಡಿದ ಏರಿಯಾದಲ್ಲಿ ನೀವು ಇಡ್ತೀರಿ, ಅದು ವರ್ಕೇ ಆಗಲ್ಲ. ಸೊ ಅದರಿಂದ ಅದು ಭಯಂಕರ ಸೇಫ್. ಹ್ಯಾಪ್ಟಿಕ್ ಝೋನ್ ಅಲ್ಲಿ ಎಷ್ಟು ಎಲುಬು ತೆಗಿಬೇಕು ಅಷ್ಟೇ ತೆಗಿತದೆ, ಅದು 1 mm ಕೂಡ ಜಾಸ್ತಿ ತೆಗಿಲಿಕ್ಕೆ ಹೋಗಲ್ಲ ಅದು. ಸೊ ಇದು ಇವಾಗ ಡಾಕ್ಟರ್ ಒಂದು ಅಸಿಸ್ಟೆಂಟ್ ಇದ್ದಾಗೆ. ಅಸಿಸ್ಟೆಂಟ್ ನಮ್ಗೆ ಒಂದು ಆಕ್ಚುಲಿ ಈಗ ನನ್ಗೆ ಅದು ಸರಿ ಇರ್ಬೋದು, 1 ಡಿಗ್ರಿ 2 ಡಿಗ್ರಿ ನನ್ನ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ನನಗೆ ಅದು 1 ಡಿಗ್ರಿ ಇರ್ಬೋದು, 1 ಡಿಗ್ರಿ ಇರ್ಲಿಕ್ಕಿಲ್ಲ. ಆದ್ರೆ ಅಲ್ಲಿ ಕಂಪ್ಯೂಟರ್ ಹೇಳ್ತದೆ ಇದು ನೀನು 1 ಡಿಗ್ರಿಯಲ್ಲಿ ಇಟ್ಟಿದ್ಯಾ ಅಂತ. ಚೇಂಜ್ ಮಾಡ್ಬೇಕಾದ್ರೆ ಆಗ್ಲೇ ಚೇಂಜ್ ಮಾಡಬಹುದು, ಒಮ್ಮೆ ಲಾಕ್ ಮಾಡಿದ ಮೇಲೆ ಅದು ಫ್ರೀಸ್ ಆಗ್ತದೆ. ಹಾಗೆ ಅದರಲ್ಲೂ ಕೂಡ ಸ್ಮಿತ್ ಅಂಡ್ ನೆವ್ಯೂ ಒನ್ ಆಫ್ ದ ಹೈ ಎಂಡ್ ರೋಬೋಟ್ಸ್, ಇಂಪೋರ್ಟೆಡ್ ರೋಬೋಟ್ಸ್, ಹೈ ಎಂಡ್ ರೋಬೋಟ್. ಅಂಡ್ ಅದು ಬರ್ಬೇಸ್ ಟೆಕ್ನಿಕ್ ಹೇಳಿದ್ರಲ್ಲ ಸರ್, ಅದರಲ್ಲೂ ಕೂಡ ಏನು ಜಾಸ್ತಿ ಕಟ್ಟಿಂಗ್ ಏನು ಮಾಡಲ್ಲ, ಇಲ್ಲ ಪರ್ಫೆಕ್ಟ್. ಅದೇ ಸರ್ಫೇಸ್ ಮ್ಯಾಚ್ಡ್ ಅಂತ ಹೇಳ್ತೇವೆ. ನಿಮ್ಮ ನೀ ಹೇಗುಂಟು, ಎಲ್ಲಿ ಸವೆದಿದೆ ಅಷ್ಟು ಮಾತ್ರ ಎಲುಬು ತೆಗೆದು ಅನಾಟಮಿನೇ ಮ್ಯಾಚ್ ಮಾಡಿ ಬಿಡ್ತದೆ. ಅಂಡ್ ರಿಕವರಿ ಎಷ್ಟು ದಿವಸ ಸರ್ ಇದು ನಾರ್ಮಲ್ ಮತ್ತೆ ಇವಾಗ ರೋಬೋಟಿಕ್? ಈಗ ಕನ್ವೆನ್ಷನಲ್ಲಿ ನಾವು ಬೋನ್ ಕಟ್ಸ್ ಮಾಡುವಾಗ ಎಲ್ಲ ಪೇಷಂಟ್ಗೆ ನಾವು ಪರ್ಪೆಂಡಿಕ್ಯುಲರ್ ಬೋನ್ ಕಟ್ ತೆಗಿತೇವೆ ಮೆಕ್ಯಾನಿಕಲ್ ಆಕ್ಸೆಸ್. ಆವಾಗ ಒಂದು ಸೈಡ್ ಸ್ವಲ್ಪ ಟೈಟ್ ಇರ್ಬೋದು, ಒಂದು ಸೈಡ್ ಲೂಸ್ ಇರ್ಬೋದು. ಆ ಗ್ಯಾಪ್ ಅನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಮಸಲ್ಸ್ ಅನ್ನು ಇಲ್ಲದೆ ಸಾಫ್ಟ್ ಟಿಶ್ಯೂ ಅನ್ನು ರಿಲೀಸ್ ಮಾಡಬೇಕಾಗ್ತದೆ. ಇದರಲ್ಲಿ ನಾವು ಇಂಪ್ಲಾಂಟ್ ಅಲ್ಲಿ ಸ್ವಲ್ಪ ಆಚೆಚೆ ಆಡಿ ಈ ಸಾಫ್ಟ್ ಟಿಶ್ಯೂ ಅನ್ನು ಮುಟ್ಟುದೇ ಇಲ್ಲ, ಗೊತ್ತಾದ? ಆ ಸಾಫ್ಟ್ ಟಿಶ್ಯೂ ಮುಟ್ಟದಿದ್ದ ಕಾರಣ ಅವರಿಗೆ ಅಲ್ಲಿದು ನೋವು ರಿಕವರಿ ಎಲ್ಲ ಬಾರಿ ಬೇಗ ಆಗ್ತದೆ. ಯೂಶಲಿ ನಾವು ಸಾಮಾನ್ಯವಾಗಿ ನೀ ರಿಪ್ಲೇಸ್ಮೆಂಟ್ ಮಾಡಿ ರೋಬೋಟಿಕ್ ಅವತ್ತೇ ನಡೆಸ್ತೇವೆ. ಅದೇ ಓಟಿಯಿಂದ ಬಂದ ಕೂಡಲೇ 1-2-3 ಗಂಟೆಯಲ್ಲಿ ಅವರನ್ನು ನಡೆಸ್ತೇವೆ. ಸೊ ಅವಾಗಾದ್ರೆ ರಿಕವರಿ ತುಂಬಾ ಜಾಸ್ತಿ. ನಮ್ದು ನಾರ್ಮಲ್ TKR ಆದ್ರೆ ಅಲ್ಲಿ ಸಾಫ್ಟ್ ಟಿಶ್ಯೂ ರಿಲೀಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಇದೆಲ್ಲ ಇಮಿಡಿಯೇಟ್, ಲಾಂಗ್ ಟರ್ಮ್ ಎರಡಕ್ಕೂ ಜಾಸ್ತಿ ವ್ಯತ್ಯಾಸ ಇರ್ಲಿಕ್ಕಿಲ್ಲ. ಇಮಿಡಿಯೇಟ್ ಅಡ್ವಾಂಟೇಜಸ್ ರೋಬೋಟಿಕ್ ಸರ್ಜರಿ ಇದ್ದೇ ಇರುತ್ತೆ. ಅಂಡ್ ಪರ್ಫೆಕ್ಷನ್ ಕೂಡ ಜಾಸ್ತಿ ಇರ್ತದೆ. ಅಲೈನ್ಮೆಂಟ್ ಪರ್ಫೆಕ್ಷನ್ ಎಲ್ಲ, ಐ ಬಾಲಿಂಗ್ ಅಂದಾಜಿಗೆಲ್ಲ 100% ನಮ್ಗೆ ಒಂದು ವ್ಯಾಲ್ಯೂ ಇರ್ತದೆ. ಅದು ನೋಡಿ ನಾವು ಅಡ್ಜಸ್ಟ್ ಮಾಡಬಹುದು. ಓಕೆ. ಅಂಡ್ ಪೇಷಂಟ್ ಹಾಸ್ಪಿಟಲ್ ಸ್ಟೇ ಎಷ್ಟು ದಿವಸ ಇರ್ಬೋದು? ಅದು ನೋವು ಕಮ್ಮಿ ಇರುವುದಕ್ಕಿಂತ ಯೂಶಲಿ ನೀ ರಿಪ್ಲೇಸ್ಮೆಂಟ್ ಒಂದು ಪ್ರಾಬ್ಲಮ್ ಅಂದರೆ ಸಿಕ್ಕಾಪಟ್ಟೆ ನೋವು ಇರ್ತದೆ ಸರ್ಜರಿ ಆದಮೇಲೆ. ಇದು ಸಾಫ್ಟ್ ಟಿಶ್ಯೂ ರಿಲೀಸ್ ಕಮ್ಮಿ ಆಗೋದ್ರಿಂದ ಅವ್ರಿಗೆ ನೋವು ಕಮ್ಮಿ ಇರ್ತದೆ. ಸೊ ಬೇಗನೆ 1-2-3 ದಿವಸದಲ್ಲಿ ಮನೆಗೆ ಹೋಗುವಾಗ ಆಗ್ತದೆ. ಅಂಡ್ ಮನೆ ಹೋದ್ಮೇಲೆ ಡೈಲಿ ನಾರ್ಮಲ್ ಇದ್ದ ತರನೇ ಆಗ್ಬೋದಾ? ಟಾಯ್ಲೆಟ್ ಹೋಗೋದು ಯೂಶಲಿ ಸ್ವಲ್ಪ ದಿವಸ ಹೆಚ್ಚಾಗಿ ಪ್ರಾಯದವರು ಬರುವಾಗ ನಾವು ಸ್ವಲ್ಪ ದಿವಸ ಅವರಿಗೆ ವಾಕರ್ ಅಲ್ಲಿ ನಡಿಲಿಕ್ಕೆ ಹೇಳ್ತೇವೆ. ಅವರಿಗೆ ಕಾನ್ಫಿಡೆನ್ಸ್ ಬರುವ ತನಕ. ಸ್ಕಾರ್ ಇರುತ್ತಲ್ಲ, ಸ್ಕಾರ್ ಸ್ಟಿಚ್ ತೆಗ್ಲಿಕ್ಕೆ 10 ದಿವಸ ಬೇಕಾಗ್ತದೆ. ಆದ್ರೂ ಕೂಡ ಅವರಷ್ಟಕ್ಕೆ ನಡಿಲಿಕ್ಕೆ ಬೀಳಬಾರ್ದು ಅಂತ ಹೇಳಿ ಸ್ವಲ್ಪ ವಾಕರ್ ಅಲ್ಲಿ ನಡೆಸಲಿಕ್ಕೆ ಹೇಳ್ತೇವೆ. ಅವರಿಗೆ ಕಾನ್ಫಿಡೆನ್ಸ್, ಕಾಲಿದ ಪವರ್ ಎಲ್ಲ ಇಂಪ್ರೂವ್ ಆದ ಮೇಲೆ ವಾಕರ್ ಇದ್ದ ಅವಶ್ಯಕತೆ ಇರಲ್ಲ. ಮತ್ತೆ ಫಿಸಿಯೋಥೆರಪಿ ಕೂಡ ಹಾಗೆ, ಕೆಲವರು ಸ್ವಲ್ಪ ಸ್ಲೋ ಇರ್ತಾರೆ, ಅಂತವರಿಗೆ ಫಿಸಿಯೋಥೆರಪಿ ಬೇಕಾಗ್ತದೆ. ಕೆಲವರಿಗೆ ನಾವೇ ಎಕ್ಸರ್ಸೈಸ್ ಹೇಳಿ ಕೊಡ್ತೇವೆ, ಅದನ್ನು ಮಾಡಿದ್ರೆ ಅದು ಸಾಕಾಗಿರ್ತದೆ. ಸರ್ ಮತ್ತೊಂದು ಇದೆ, ಇವಾಗ ರೋಬೋಟಿಕ್ ಇದು ನೀ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು, ನಾರ್ಮಲ್ ನೀ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಆಫ್ಟರ್ 50+ ನಂತರನೇ.
ಐಡಿಯಲಿ Ideal. ಈಗ ರಕ್ತವಾತ ಅಂತ ಇರ್ತದೆ, ಹೇಳಿದ್ದೇನಲ್ಲ, ಅದು ಎಲ್ಲ ಜಾಯಿಂಟ್ ಅನ್ನು ಆಗ್ತದೆ. ಅದು ಯೂಶಲಿ ಯಂಗ್ಸ್ಟರ್ಸ್ಗೆ ಬರ್ತದೆ. ಅಂತವರಿಗೆ ಬೇಗ ಮಾಡಿದ್ರು ದೋಷ ಇಲ್ಲ, ಅಂದ್ರೆ 60 ವರ್ಷ ತನಕ ಕಾಯ್ಬೇಕಂತೆಲ್ಲ. ಯಾವಾಗ ನಡಿಲಿಕ್ಕೆ ಆಗುದಿಲ್ಲ ಆವಾಗ ಇಂಡಿಕೇಶನ್ಸ್ ಬೇಗ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಪ್ರಕೃತಿ ನಿಯಮದಿಂದ ಏಜ್ ಆದ ಮೇಲೆ ವಾತ ಇರುವಾಗ ಯೂಶಲಿ ನಾವು ಅಬೌವ್ 60 ಅಂತ ಹೇಳಿದೆ. ಯಾಕಂದ್ರೆ ಇದಕ್ಕೊಂದು ಲೈಫ್ ಇರ್ತದೆ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಒಂದು 15-20 ವರ್ಷದಲ್ಲಿ ಹಾಳಾಗ್ತದೆ. ಸೊ ಆವಾಗ ಇನ್ನೊಂದು ರೀಸರ್ಜರಿ ಬೇಕಾಗ್ತದೆ. ಸೊ ಆ ಕಾರಣದಿಂದ ನಾವು ಅದನ್ನು ಆದಷ್ಟು ಸ್ವಲ್ಪ ಏಜ್ ಒಂದೇ ಸರ್ಜರಿ ಸಾಕು ಅಂತ ಹೇಳಿ ನಾವು ಅದನ್ನು ಸ್ವಲ್ಪ ಡಿಲೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಆದಷ್ಟು ನಡಿಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ವೇಟ್ ಮಾಡಿ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ಅದು ಸಿಂಪ್ಟಮ್ಸ್ ಅನ್ನು, ಪೇನ್ ಇಸ್ ದ ಮೇನ್ ಇಂಡಿಕೇಶನ್ ನೀ ರಿಪ್ಲೇಸ್ಮೆಂಟ್ ಗೆ. ಎಕ್ಸ್ರೇ ಅಲ್ಲ, ಅವರದ್ದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲ, ಪೇನಿಗೋಸ್ಕರ ಮಾತ್ರ ಮಾಡುದು. ಸರ್ ಇಷ್ಟೆಲ್ಲ ಆಯ್ತು, ಬಟ್ ಇವಾಗ ಹೊಸ ಯೂತ್ಗಳು ಅಂದ್ರೆ ಈ ಸ್ಪೋರ್ಟ್ಸ್ ಆಡುವಂಥವ್ರು, ಡ್ಯಾನ್ಸರ್ಸ್ ಆಗಿರ್ಬೋದು, ಅವರಿಗೆ ಈ ACL ಡ್ಯಾಮೇಜ್ ಆಗುವಂಥದ್ದು ಇರಲಿ, ಮೆನಿಸ್ಕಸ್ ಡ್ಯಾಮೇಜ್ ಆಗುವಂಥದ್ದು ಇರಲಿ ಆದಾಗ ಅವ್ರೇನು ಮಾಡ್ತಾರೆ ಅಂದರೆ, ಈ ಸರ್ಜರಿ ನೀವು ಪ್ರಿಫರ್ ಮಾಡ್ತೀರಾ ಬಿಕಾಸ್ ಯು ನೋ ವಾಟ್ ಇಟ್ ಈಸ್. ಬಟ್ ಅವ್ರೇನು ಮಾಡ್ತಾರೆ ಅಂದರೆ ಆಯುರ್ವೇದಿಕ್, ಎಣ್ಣೆ ಮಸಾಜ್ ಎಲ್ಲ ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಇದು ಫ್ಯೂಚರಲ್ಲಿ ಪ್ರಾಬ್ಲಮ್ ಇದೆಯಾ? 100% ಇರ್ತದೆ. ಅಂದರೆ ಈ ಲಿಗಮೆಂಟ್ಸ್ ಎಲ್ಲ ನೀದು ಬ್ಯಾಲೆನ್ಸಿಂಗಿಗೆ ಇರೋದು. ಕೆಲವುದು ಈಗ ಮೆನಿಸ್ಕಸ್ ಅಂತ ಹೇಳಿದರೆ ಅದು ಶಾಕ್ ಅಬ್ಸಾರ್ಬರ್. ನಮ್ಮ ಗಾಡಿಯಲ್ಲಿ ಬುಷ್ ಇದ್ದಾಗ, ಬುಷ್ ಇದ್ದಿದ್ರೆ ಹಾಳಾಗೇ ಆಗ್ತದೆ, ಬೇರಿಂಗ್ ಸರ್ಫೇಸ್ ಹಾಳಾಗೇ ಆಗ್ತದೆ. ಸೊ ಈ ಮಿನಿಸ್ಕಸ್ನೆಲ್ಲ ಆ ಟೈಮಲ್ಲಿ ಸರ್ಜರಿ ಮಾಡಿ ಸರಿಪಡಿಸಿದ್ರೆ ಅದ್ರದ್ದು ಫಂಕ್ಷನ್ ಅದು ಮಾಡ್ತದೆ. ಒಂದು ವೇಳೆ ಅದು ನೀವು ಆ ಟೈಮಲ್ಲಿ ಸರ್ಜರಿ ಮಾಡಿಸದೆ ನಿಗ್ಲೆಕ್ಟ್ ಮಾಡಿದರೆ ಅದು ಲೋಡ್ ಮಿನಿಸ್ಕಸ್ ತೆಕೊಳ್ಳಲ್ಲ, ಕಾರ್ಟ್ಲೇಜ್ ತೆಗಿತದೆ. ಆವಾಗ ವೇರ್ ಅಂಡ್ ಟೇರ್ ಆಗೇ ಆಗ್ತದೆ. ಅಂಥವರಿಗೆ ವಾತ ಬೇಗ ಆಗ್ತದೆ. ಓಕೆ, ಕೆಲವು ಪೇಷಂಟ್ಸ್ ಇದ್ದಾರೆ 25-30 ವರ್ಷದವರು ಇದ್ದಾರೆ, 10-15 ವರ್ಷದ ಮುಂಚೆ ಅವರಿಗೆ ನೀ ಇಂಜುರೀಸ್ ಎಲ್ಲ ಆಗಿದೆ, ನಿಗ್ಲೆಕ್ಟ್ ಮಾಡಿ ಈಗ ಫ್ರ್ಯಾಂಕ್ ಆರ್ಥರೈಟಿಸ್ ಈಗ ಭಾರಿ ಕಷ್ಟ. ಆ ಏಜಲ್ಲಿ ಫುಲ್ ಆರ್ಥರೈಟಿಸ್ ಆದರೆ ನೀ ರಿಪ್ಲೇಸ್ಮೆಂಟ್ ಇಸ್ ಟೂ ಅರ್ಲಿ ಫಾರ್ ದೆಮ್. ಸೊ ಆದ ಕಾರಣ ಸ್ಪೋರ್ಟ್ಸ್ ಇಂಜುರೀಸನ್ನು ಯಾವತ್ತೂ ನಿಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಆ ಲಿಗಮೆಂಟ್ಸ್ ಇರುವುದು ನೀದು ಬ್ಯಾಲೆನ್ಸಿಂಗಿಗೆ. ನೀದು ಬ್ಯಾಲೆನ್ಸಿಂಗ್ ಸರಿ ಇಲ್ಲದಿದ್ದರೆ ಬಯೋಮೆಕ್ಯಾನಿಕ್ಸ್ ಸರಿ ಇರಲ್ಲ, ವಾತ 100% ಶುರುವಾಗೇ ಆಗ್ತದೆ. ಅದಕ್ಕೆ ನಾವು ಸೆಕೆಂಡ್ರಿ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅಂದರೆ ಪ್ರೈಮರಿ ಆಸ್ಟಿಯೋ ಆರ್ಥರೈಟಿಸ್ ಆಗೋದು ಯೂಶಲಿ 60ರಿಂದ, ಅದು ನ್ಯಾಚುರಲ್ ವೇರ್ ಅಂಡ್ ಟೇರ್, ಪ್ರಕೃತಿ ನಿಯಮದಿಂದ ಆಗೋದು. ಇದು ನಮ್ಮ ಇಂಜುರಿಯಿಂದ ಆದದಕ್ಕೋಸ್ಕರ ಅದಕ್ಕೆ ನಾವು ಸೆಕೆಂಡ್ರಿ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್ ಹೇಳ್ತೇವೆ. ಅದು ಭಾರಿ ಬೇಗ ಬರ್ತದೆ. ಸೊ ಅದು ಕರೆಕ್ಟ್ ಸ್ಪೋರ್ಟ್ಸ್ ಇಂಜುರೀಸ್ ಎಲ್ಲ ಆದಾಗ ಆರ್ಥ್ರೋಸ್ಕೋಪಿಕ್ ಸರ್ಜರೀಸ್ ಈಗ ಡೇ ಬೈ ಡೇ ರೆವಲ್ಯೂಷನೈಸ್ ಆಗ್ತಾ ಇದೆ, ರಿಸಲ್ಟ್ಸ್ ಕೂಡ ಒಳ್ಳೇದಿರ್ತದೆ. ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಒಂದಷ್ಟು ಮಟ್ಟಿಗೆ ಆರ್ಥರೈಟಿಸ್ ಅನ್ನು 100% ಆಗ್ತದೆ ಅಂತ ಹೇಳಲ್ಲ, ಯಾಕಂದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಇರ್ತದೆ. ತಂದೆ ತಾಯಿಗೆ ವಾತ ಇದ್ರೆ ನಿಮಗೂ ಕೂಡ ಬರ್ಬೋದು. ಆದ್ರೆ ಅದು ಬರುವುದು ಯಾವಾಗ? 60 ವರ್ಷ ಆದ್ಮೇಲೆ ಬೇಗ ಬರುವುದು ಈ ಇಂಜುರೀಸ್ ಇಂದೆಲ್ಲ ಕಾರಣ. ಆ ಕಾರಣದಿಂದ ಅದನ್ನು ಸೂಕ್ತವಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯ ಅಭಿಪ್ರಾಯ. ಅದೇ ನೋಡಿದ್ರಲ್ಲ, ಸ್ಪೋರ್ಟ್ಸ್ ಇಂಜುರಿ ಆದ ಕೂಡಲೇ ನೀವೇನು ಕೂಡ ಕೇರ್ಲೆಸ್ ಮಾಡದೆ ಡಾಕ್ಟರ್ ಕಡೆ ಹೋಗ್ಬಿಟ್ಟು ಅದನ್ನ ರಿಪೇರಿ ಮಾಡಿದ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಇಲ್ದಿದ್ರೆ ಫ್ಯೂಚರಲ್ಲಿ ನಿಮಗೆ ಡೆಫಿನೆಟ್ ಆಗಿ ಇದು ಇಂಜುರಿ ಆ್ಯಂಡ್ ನೀ ರಿಪ್ಲೇಸ್ಮೆಂಟಿಗೆ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಸ್ಪೋರ್ಟ್ಸ್ ಇಂಜುರಿಯನ್ನು ಯಾವತ್ತೂ ಜಾಗ್ರತೆ ಮಾಡ್ಕೊಳ್ಳಿ. ಬಟ್ ಸರ್, ಇವಾಗ ನೀವು ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರಿ, ಏಜ್ ಆದ ಕೂಡಲೇ 2 ಮಂಡಿ ಸವಿಯೋದು ಸಹಜ. ಬಟ್ ಇಮಿಡಿಯೇಟ್ ಆಗಿ 2 ನೀಯನ್ನು ರಿಪ್ಲೇಸ್ ಮಾಡ್ಬೋದಾ ಎಟ್ ಅ ಟೈಮ್? ಡಿಪೆಂಡ್ಸ್, ಮಾಡ್ತಾರೆ. ಹಲವಾರು ಸೆಂಟರ್ಸಲ್ಲಿ ಒಂದೇ ಸೆಟ್ಟಿಂಗಲ್ಲಿ 2 ನೀ ಕೂಡ ಮಾಡ್ತಾರೆ. ಕೆಲವು ಸೆಂಟರ್ಸಲ್ಲಿ ಒಂದು ಮಾಡಿ ಸ್ವಲ್ಪ ಸಮಯ ನಂತರ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಬಿಟ್ಟು 4-5 ದಿವಸದ ನಂತರ ಕೂಡ ಮಾಡ್ಬೋದು. ಅದು ಸರ್ಜನ್ ವೇರಿಯಡ್ ಫ್ಯಾಕ್ಟರ್. ಯೂಶಲಿ ಸರ್ಜನ್ಸ್ ಕೆಲವೊಮ್ಮೆ ಬಯಲಾಟ್ರಲ್ ಪ್ರಿಫರ್ ಮಾಡ್ತಾರೆ, ಕೆಲವು ಸರ್ಜನ್ಸ್ ಮಾಡಲ್ಲ. ಸೊ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಸರ್ಜನ್ಸ್ ಪ್ರಿಫರೆನ್ಸ್. ಆ್ಯಂಡ್ ಇವಾಗ ನೀ ರಿಪ್ಲೇಸ್ಮೆಂಟ್ ನೀವು ಹೇಳಿದ್ರಿ ಸರ್, ಅದು ಕೂಡ ಸ್ಪೋರ್ಟ್ಸ್ ಇಂಜುರಿ. ನೀವು ಈಗ ಯಂಗ್ಸ್ಟರ್ಸ್ ಏನಾದರೂ ಒಂದು 40+ ಆರ್ಟಿಸ್ಟ್ಗಳೇ ತುಂಬ ಜನ ಇರ್ತಾರೆ. ಆರ್ಟಿಸ್ಟ್ಗಳಿಗೆ ಈ ಥರ ಆದರೆ ನೆಕ್ಸ್ಟ್ ದೇ ಕ್ಯಾನ್ ಪರ್ಫಾರ್ಮ್ ಆರ್ಟ್. ಹೌದು, ಅಂದರೆ ಇದು ಅದೇ ನಾನು ಹೇಳಿದಲ್ಲ, ನೀ ರಿಪ್ಲೇಸ್ಮೆಂಟ್ ಜನರಲಿ ವಿ ಟ್ರೈ ಟು ಅವಾಯ್ಡ್ ಆಫ್ಟರ್ 60. ಆದರೆ ಈಗ 60 ಆದ ಮೇಲೆ ಕೂಡ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ. ಖಾಲಿ ನೋವಿಗಿಂತ ಟ್ರೀಟ್ಮೆಂಟ್ ಅಂತಲ್ಲ, ನಾವು ದ ಪೀಪಲ್ಸ್ ಎಕ್ಸ್ಪೆಕ್ಟೇಷನ್ ಆರ್ ಮಚ್. ದೇ ವಾಂಟ್ ಟು ಗೋ ಬ್ಯಾಕ್ ಟು ದೇರ್ ಪ್ರೀ ಇಂಜುರಿ ಸ್ಟೇಟಸ್, ಇಲ್ಲದ್ರೆ ಪ್ರೀ ಆರ್ಥರೈಟಿಕ್. ಕೆಲವು 60ಯಲ್ಲಿ ರಿಟೈರ್ಮೆಂಟ್ ಆಗಿ ಮನೆಯಲ್ಲಿ ಕೂತ್ಕೊಳ್ಳೋರು ತುಂಬ ಜನ ಇಲ್ಲ. ಈಗ ಕೆಲಸ ಮಾಡುವವರೇ ಜಾಸ್ತಿ ಪಾಪ್ಯುಲೇಷನ್ ಬಂದು ಕೇಳ್ತಾರೆ, ನಮಗೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದ ಅಂತ. ಉದಾಹರಣೆಗೆ ಇತ್ತೀಚೆಗೆ ಒಬ್ಬ ನಮ್ಮ ದಕ್ಷಿಣ ಕನ್ನಡದಲ್ಲಿ ಭೂತಕೋಲದೆಲ್ಲ ಜಾಸ್ತಿ. ಸೊ ಅವನಿಗೆ 2 ಕಾಲು, ಅವನ ಇಡೀ ಭವಿಷ್ಯ ಇರೋದೇ ಅವನ ಕಾಲಿನಲ್ಲಿ. ಕಾಲಿನ ಮೊಣಕಾಲು ಅವನಿಗೆ ನಡಿಲಿಕ್ಕೆ ಆದ್ರೆ ಅವನಿಗೆ ಭೂತ ಕಟ್ಟಲಿಕ್ಕೆ ಆಗಲ್ಲ. ಸೊ 2 ಕಾಲು ಸವೆದಿದೆ. ಸೊ ಒಂದು ಕಾಲನ್ನು ಈಗ ನಾವು ಆಪರೇಷನ್ ರೊಬೋಟಿಕ್ ಚಿಕಿತ್ಸೆ ಮಾಡಿದ್ದೇವೆ ಒಂದು 3-4 ತಿಂಗಳ ಮುಂಚೆ.
ಮೊನ್ನೆ ಬರುವಾಗ ಆಲ್ರೆಡಿ ಈಗ ಒಂದು 5-6 ಕೋಲ ಆಲ್ರೆಡಿ ಕಟ್ಟಿ ಆಗಿದೆ. ಅಯ್ಯೋ. ಸೊ ನಾವು ಯೂಶಲಿ ಇದಾದ ಮೇಲೆ ಕೆಳಗೆ ಕುತ್ಕೊಳ್ಬೇಡಿ, ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದೆ ನಾನು. ಅದಕ್ಕೆ ಅವನಿಗೆ ನೀನು ಅರದೆಲ್ಲ ಹೇಗೆ ಆಗ್ತಿತ್ತೆ ಕೇಳುವಾಗ ಅಲ್ಲಿ OPD ಗೆ ಬಂದು ಚಕ್ಲಿ ಮಕ್ಳಿ ಹಾಕಿ ತೋರಿಸ್ತಾ ಇದ್ದಾನೆ. ಸೊ ಅವರಿಗೆ ಪೇನ್ ಅಲ್ಲ, ದೇ ಯೂಶಲಿ ಗೋ ಬ್ಯಾಕ್ ಟು ದೇರ್ ಫ್ರೀ ಆಕ್ಯುಪೇಷನ್ ಎಂತ ಮಾಡ್ತಾರೆ ಅದನ್ನು ಮಾಡ್ಲಿಕ್ಕೆ ಸಹಜ ಆಗ್ತದೆ. ಹಲವಾರು ಜನ ಈಗ ನಮ್ಮದಿದ್ದು ದಕ್ಷಿಣ ಕನ್ನಡ ಆದ ಜನ ರೈತ ಸಮುದಾಯದವರು ತುಂಬ ಇರ್ತಾರೆ. ಅವರು ಹೋಗಿ ಅವರದೆಲ್ಲ ಕೆಲಸ ಮಾಡುದು ವಿಡಿಯೋಸ್ ಎಲ್ಲ ಹೋಗಿ ಕಳಿಸ್ತಾರೆ ನಮಗೆ. ಸೊ ಇಟ್ಸ್ ನಾಟ್ ಓನ್ಲಿ ಪೇನ್ ಮನೆಯೊಳಗೆ ನಡೆಯುವುದಂತಲ್ಲ, ಅವರು ಅವರ ನಾರ್ಮಲ್ ಶೈಲಿಯನ್ನು ಮಾಡಬೇಕೆಂಬುದು ನಮ್ದು ಉದ್ದೇಶ ಇರ್ತದೆ. ಅದರಲ್ಲೂ ಕೂಡ ಅವರು ಕಾನ್ಫಿಡೆನ್ಸ್ ಇರಬೇಕು, ಅವರು ಕೂಡ ಪಾಸಿಟಿವ್ ಆಗಿರ್ಬೇಕು. ಅವ್ರ ರೆಸ್ಪಾನ್ಸ್ ನಮ್ಮ ಸರ್ಜರಿ ಇಲ್ಲ ಅಲ್ಲ, ಅವ್ರು ಮೋಟಿವೇಟೆಡ್ ಅಷ್ಟೇ ಮೋಟಿವೇಟೆಡ್ ಇರಬೇಕು. ಅವರು ನಾವು ಹೇಳಿದ ಎಕ್ಸರ್ಸೈಸ್ ಅಲ್ಲೆಲ್ಲ ಮಾಡಬೇಕು, ಆವಾಗ ರಿಸಲ್ಟ್ ಒಳ್ಳೇದು ಬರ್ತದೆ. ಅವರಿಗೆ ಅವರ ಲೈಫ್ ಸ್ಟೈಲ್ ನಾರ್ಮಲ್ ಆಗಿ ಇರ್ತದೆ, ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಆಗಿ ಇರ್ತದೆ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ನೀ ರಿಪ್ಲೇಸ್ಮೆಂಟ್, ಅದರಲ್ಲೂ ಕೂಡ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮತ್ತು ನಾರ್ಮಲ್ ನೀ ರಿಪ್ಲೇಸ್ಮೆಂಟಿಗೆ ಪ್ರೈಸಸ್ ಸರ್ ಅದು ಸ್ವಲ್ಪ ವೇರಿ ಆಗುತ್ತಾ? ಆಗ್ತದೆ. ರೋಬೋಟ್ಗೆ ಇನ್ವೆಸ್ಟ್ಮೆಂಟು ಜಾಸ್ತಿ. ಈಗ ನಮ್ಮ ಮಿಷಿನ್ಗೆ ಸಾಧಾರಣ ಒಂದು 7-8 ಕೋಟಿ ಇರ್ಬೋದು. ಸೊ ಮತ್ತೆ ಕನ್ಸ್ಯೂಮೇಬಲ್ ಸ್ವಲ್ಪ ಇರ್ತದೆ, ಟ್ರ್ಯಾಕರ್ಸ್ ಅದು ಎಲ್ಲ ಕೇಸಸ್ಗೆ ಬರಲ್ಲ, ಸ್ವಲ್ಪ ಕೇಸ್ ಆದ್ಮೇಲೆ ಚೇಂಜ್ ಮಾಡ್ಬೇಕಾಗ್ತದೆ. ಸೊ ಅದೆಲ್ಲ ಕನ್ಸ್ಯೂಮೇಬಲ್ ಸ್ವಲ್ಪ ಪೇಷಂಟ್ಗೆ ಲೋಡ್ ಬಿದ್ದೇ ಬೀಳ್ತದೆ. ಅದು ಹಾಸ್ಪಿಟಲ್ ನಮ್ಮ ಹಾಸ್ಪಿಟಲ್ ಸದ್ಯಕ್ಕೆ ಚಾರ್ಜ್ ಮಾಡ್ತಾ ಇಲ್ಲ ರೋಬೋಟಿಕ್ಗಿಂತ. ಸೊ ಸ್ವಲ್ಪ ಸಮಯಕ್ಕೆ ಅದು ಹಾಸ್ಪಿಟಲ್ ಲೋಡ್ ಅನ್ನು ಅಬ್ಸಾರ್ಬ್ ಮಾಡ್ತಾ ಇದೆ. ಓಕೆ. ಆ್ಯಂಡ್ ಇವಾಗ ನಮ್ಮ AJ ಹಾಸ್ಪಿಟ್ಲಲ್ಲಿ ಈಗ ಎಕ್ಸಾಂಪಲ್ ಒಬ್ಬರಿಗೆ ರೋಬೋಟಿಕ್ ಸರ್ಜರಿ ಮಾಡಬೇಕು, ಇಸ್ ಇಟ್ ಲಾಂಗ್ ಟರ್ಮ್ ಪ್ರೊಸೆಸ್ ಆರ್ ಇಮಿಡಿಯೇಟ್ ಆಗಿ ಮಾಡಲ್ಲ? ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಂತ ಇರ್ತದೆ. ಈ ಸರ್ಜರಿಗೆ ಅವರು ಫಿಟ್ ಇದ್ದಾರೆ ಅಂತ ಫಸ್ಟ್ ನೋಡಬೇಕು. ಆರ್ಥರೈಟಿಸ್ ಅಂದ್ರೆ ಅವ್ರದ್ದು ಹಾರ್ಟಿದು ಕಂಡೀಷನ್, ಅವ್ರದ್ದು ಕಿಡ್ನಿದು ಕಂಡೀಷನ್ ಅದೆಲ್ಲ ಸೂಕ್ತ ಇರಬೇಕು. ಅದೆಲ್ಲ ಫಿಟ್ ಆದ ಮೇಲೆ ನಮಗೆ ಆರ್ಥರೈಟಿಸ್ ಮಾತ್ರ ಇರೋದು, ಬೇರೆ ಯಾವುದು ಕಂಡೀಷನ್ ಇಂದ ಕಾಲು ನೋವು ನಾನಾ ಕಾರಣದಿಂದ ಬಂದಿರಬಹುದು. ಅದಂತ ಕನ್ವಿನ್ಸ್ ಆದ ಮೇಲೆ ಅವರ ಜನರಲ್ ಕಂಡೀಷನ್ ಫಿಟ್ ಅಂತ ಇದ್ದ ಮೇಲೆ ಬಂದು ಅಡ್ಮಿಟ್ ಆಗಿ ಒಂದು ದಿವಸದಲ್ಲಿ ಅವರದ್ದು ಪ್ರೀ ಅನೆಸ್ಥೆಟಿಕ್ ಇವ್ಯಾಲ್ಯೂಯೇಷನ್ ಅಂತ ಇರ್ತದೆ, ಅದೆಲ್ಲ ಮಾಡಿ ಸೆಕೆಂಡ್ ಡೇ ನಾವು ಯೂಶಲಿ ಸರ್ಜರಿಗೆ ಶೆಡ್ಯೂಲ್ ಮಾಡ್ತೇವೆ. ಆ್ಯಂಡ್ ಹಾಸ್ಪಿಟ್ಲಲ್ಲಿ ಒಂದು 4 to 5 days ಮ್ಯಾಕ್ಸಿಮಮ್ 4 to 5 days ಇರಬೇಕಾಗ್ತದೆ, ಮನೆಗೆ ಹೋಗ್ಬೋದು. ಮತ್ತೆ ಅವ್ರು ನಾರ್ಮಲ್ ಒಂದು 1 year ಒಳಗಡೆ ದೇ ಕ್ಯಾನ್ ಬಿ ನಾರ್ಮಲ್. 1 year ಅಲ್ಲ, ಅಪ್ ಟು 6 weeks ತನಕ ಸ್ವಲ್ಪ ನೋವು ಅವರಿಗೆ ಇದ್ದೇ ಇರ್ತದೆ. ಎಲ್ಲರೂ ಸ್ವಲ್ಪ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ. ಯೂಶಲಿ 6 to 3 months ಆಗುವಾಗ ದೇ ಆರ್ ಆಲ್ ಇಂಡಿಪೆಂಡೆಂಟ್. ಅವರೆಲ್ಲ ಮುಂಚಿನಾಗೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ 10 days ಅಲ್ಲಿ ನಡ್ಕೊಂಡು ಹೋಗ್ಬೋದು. ಆಸ್ಪತ್ರೆಯಲ್ಲಿ ಇರುವಾಗಲೇ ನಡೆಸ್ತೇವೆ, ಬಾತ್ರೂಮ್ಗೆ ಕಳಿಸ್ತೇವೆ, ನಡೆಸ್ತೇವೆ. ಇಮಿಡಿಯೇಟ್ ಸರ್ಜರಿ ಆ ದಿವಸವೇ ನಡೆಸ್ತೇವೆ, ಹೆಚ್ಚಾಗಿ ನಡೆಸ್ತೇವೆ. ವೆರಿ ರೇರ್, ತುಂಬ ಸೆನ್ಸಿಟಿವ್ ಇದ್ದವರಿಗೆ, ಅನೆಸ್ಥೇಷಿಯಾದಿಂದ ಫುಲ್ ರಿಕವರಿ ಆಗದವರಿಗೆ ಆ ದಿವಸ ನಡೆಸಲ್ಲ. ಆದರೆ ಮೆಜಾರಿಟಿ ಆಫ್ ದ ಕೇಸಸ್ ನಾವು ಅವತ್ತೇ ನಡೆಸಿದ್ರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರ್ತದೆ ಎಲ್ಲ ಸರಿಯಾಗಿದೆ ಅಂತ. ಸೊ ಯೂಶಲಿ ನಾವು ಅವತ್ತೇ ನಡೆಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಆ್ಯಂಡ್ ಈ ರೋಬೋಟಿಕ್ ಕೇಸ್ ಎಷ್ಟು ಟೈಮ್ ತಗೊಳ್ತದೆ ಸರ್? ಕನ್ವೆನ್ಷನಲ್ TKRಗೆ ಮತ್ತು ರೋಬೋಟಿಕ್ಗೆ ಸ್ವಲ್ಪ ನಮಗೆ ಇಂಟ್ರೋ ಆಪರೇಟಿವ್ ನಮಗೆ ಕೆಲಸ ಜಾಸ್ತಿ ಆಸ್ ಎ ಸರ್ಜನ್ಸ್ ನಮಗೆ. ಅಂದರೆ ಕನ್ವೆನ್ಷನಲ್ಲಿ ನಾನು ಹೇಳಿದಾಗ ಎಲ್ಲರಿಗೆ ಒಂದೇ ಲೆಕ್ಕ ಮಾಡೋದು. ಸೊ ನೀ ಎಂತ ಆದ್ರೂ ಕೂಡ ಒಂದೇ ಲೆಕ್ಕ, ಜಿಗ್ಗುಂಟು ಅದ್ರ ಸಾವಲ್ಲಿ ಕಟ್ಟೆ ತೆಗಿತಾ ಹೋಗೋದು. ಸೊ 20-25 ಒಂದು ಅರ್ಧ ಗಂಟೆಯಲ್ಲಿ ಮುಗಿಸುವ ತಜ್ಞರು ಇರ್ತಾರೆ. ರೋಬೋಟಿಕ್ ಅಲ್ಲಿ ನಮಗೆ ಮ್ಯಾಪಿಂಗ್ ಮಾಡಬೇಕು, ಟ್ರ್ಯಾಕರ್ ಹಾಕಬೇಕು, ಸ್ವಲ್ಪ ಒಂದು 20 ನಿಮಿಷದ ಕೆಲಸ ಜಾಸ್ತಿ ಇರ್ತದೆ. ಸೊ ಸರ್ಜನಿಗೆ ಅದು ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗ್ತದೆ. ಎಸ್ ಸರ್, ಇಷ್ಟೊತ್ತು ನೀವು ರೋಬೋಟಿಕ್ ಸರ್ಜರಿ ಬಗ್ಗೆ ಮಾತಾಡಿ, ಅದು ಕೂಡ ನೀರು ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ತುಂಬ ಜನರಿಗೆ ಈ ವಿಡಿಯೋ ನೋಡಿದ ಮೇಲೆ ನೀವು ಎಲ್ಲಿ ಸಿಗ್ತೀರಾ ಅಂತ, ಯಾಕೆಂದರೆ ಡಾಕ್ಟರ್ ಮಯೂರ್ ರೈ ಸರ್ ಅಂದಮೇಲೆ ಇಟ್ ಈಸ್ ಲೈಕ್ ಅ ಲೆಜೆಂಡ್ ಆಫ್ ನೀ ರಿಪ್ಲೇಸ್ಮೆಂಟ್ ಆ್ಯಂಡ್ ಆರ್ಥೋಪೆಡಿಕ್. ಸೊ ನೀವು ಎಲ್ಲಿ ಸಿಗ್ತೀರಾ, ಎಷ್ಟು ಗಂಟೆ ಸಿಗ್ತೀರಾ ಸರ್? ನಾನು ಸಾಮಾನ್ಯವಾಗಿ ಪ್ರತಿ ದಿವಸ 8:30 ಇಂದ 4:00 ತನಕ AJ ಆಸ್ಪತ್ರೆಯಲ್ಲೇ ಇರ್ತೇನೆ. ಸೊ ಅಪಾಯಿಂಟ್ಮೆಂಟ್ಸ್ಗೆ ಪ್ರೀ ಬುಕ್ ಮಾಡಿ AJಯಲ್ಲಿ ಕನ್ಸಲ್ಟ್ ಮಾಡ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಆರ್ಥೋಪೆಡಿಕ್ ಡಾಕ್ಟರ್ ಮಯೂರ್ ರೈ ಸರ್ ಜೊತೆ ನಾವು ಇಷ್ಟೊತ್ತು ಮಾತಾಡಿದ್ವಿ. ಬಟ್ ನೀವಿವಾಗ ಕರೆಕ್ಟಾಗಿ ನಿಮ್ಗೆ ಗೊತ್ತಾಯಿತು ಮಂಡಿ ಸವಿದ್ರೆ ಏನು ಮಾಡಬೇಕು ಅಂತ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಆ ಥರದ ಪ್ರಾಬ್ಲಮ್ ಇದ್ದರೆ ತಕ್ಷಣ ಭೇಟಿ ನೀಡಿ AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ಗೆ. ಆ್ಯಂಡ್ ಡಾಕ್ಟರ್ ಮಯೂರ್ ಸರ್ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಬಟ್ ಬರುವಾಗ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೀವೆಲ್ಲ ವಿಡಿಯೋ ನೋಡಿದ್ದೀರಿ, ನಿಮ್ಮ ತಲೆಯಲ್ಲೂ ಕೂಡ ಇರುತ್ತೆ ಬೇರೆ ಯಾವುದಾದ್ರೂ ವಿಡಿಯೋ AJ ಹಾಸ್ಪಿಟಲ್ ಕಡೆಯಿಂದ ಬೇಕು ಅಂತ. ಪ್ಲೀಸ್ ನಮಗೆ ಕಮೆಂಟಲ್ಲಿ ಹಾಕಿ ಯಾವ್ದು ವಿಡಿಯೋ ಬೇಕು, ಪರ್ಟಿಕ್ಯುಲರ್ ಆಗಿರೋಂಥ ಹೆಲ್ತ್ ಬೆನಿಫಿಟ್ ಯಾವ ವಿಡಿಯೋ ಬೇಕು ಅಂತ. ನಾವು ಡೆಫಿನೆಟ್ ಆಗಿ ಪ್ರಯತ್ನ ಪಡ್ತೀವಿ ಒಂದು ವಿಡಿಯೋ ಮಾಡೋಕ್ಕೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.